ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೇನೆ ಸಚಿವ ಕೆಎನ್ ರಾಜಣ್ಣ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಬಹಿರಂಗವಾಗಿನೇ ಕೆಎನ್ ರಾಜಣ್ಣ ಬೇರೆ ವಿಷಯಗಳಲ್ಲಿ ವಾಕ್ಸಮರ ಮಾಡಿದ್ದನ್ನ ನಾವು ನೋಡ್ತಾ ಇದ್ವಿ. ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಇಬ್ಬರ ನಡುವೆ ತೀವ್ರ ರೀತಿಯಲ್ಲಿ ತಿಕ್ಕಾಟ ಶುರುವಾಗಿದೆ. ಮನ್ಮೂಲ ಅಧ್ಯಕ್ಷ ನೇಮಕ ಸಂಬಂಧ ಮುಸುಕಿನ ಗುದ್ದಾಟಗಳು ಆರಂಭ ಆಗಿದೆ. ಈಗ ಅಪೆಕ್ಸ್ ಬ್ಯಾಂಕ್ಗೆ ಎಂಎಲ್ಸಿ ಎಸ್ ರವಿ ನೇಮಕಕ್ಕೆ ಡಿಕೆಶಿ ಉತ್ಸುಕತೆಯನ್ನ ತೋರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೊನ್ನೆ ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ಅವ್ರ ಕೊಠಡಿಗೆ ಹೋಗಿ ಸುಮಾರು 20 ನಿಮಿಷ ಕಾದ್ರೂ ಕೂಡ ರಾಜಣ್ಣ ಡಿಕೆ ಶಿವಕುಮಾರ್ ಅವ್ರ ಕೈಗೆ ಸಿಗಲೇ ಇಲ್ಲ. ತನಗೆ ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ನ ನೋಡಕ್ ಹೋಗಿದ್ದೀನಿ ಅಂತ ಹೇಳಿ ಅನಾರೋಗ್ಯದ ನೆಪವನ್ನ ಒಡ್ಡಿ ಸಂಜೆ ನೋಡಿದ್ರೆ ಸೀನ್ ಕಟ್ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿದ್ರು. ಸಿಎಂ ಬಳಿಯೂ ಕೂಡ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರಂತೆ. ಡಿಕೆಶಿ ಸಂಬಂಧಿಯೂ ಆಗಿರುವಂತ ರವಿ ನೇಮಕಕ್ಕೆ ರಾಜಣ್ಣ ನಕಾರವನ್ನ ಎತ್ತಿದ್ದಾರೆ, ನಿರಾಕರಿಸ್ತಾ ಇದ್ದಾರೆ. ಮನ್ಮೂಲ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಉದಯಗೌಡ ಹೆಸರು ಈಗ ಕೇಳಿಬರ್ತಿದೆ. ಈ ಬಗ್ಗೆ ಸಹಕಾರ ಸಚಿವರ ಜೊತೆ ಚರ್ಚೆ ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ರಾಜಣ್ಣ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ರವಿ ನೇಮಕಕ್ಕೆ ರಾಜಣ್ಣ ವಿರೋಧವನ್ನ ವ್ಯಕ್ತಪಡಿಸಿದ್ದಾರಂತೆ. ಗುರುವಾರ ಭೇಟಿಯಾಗಿ ರಾಜಣ್ಣ ಜೊತೆ ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಫಸ್ಟಿಗೆ ಸಿಕ್ಕಿಲ್ಲ, ಆಮೇಲೆ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಇಬ್ಬರ ಮಧ್ಯದಲ್ಲಿ ಸಹಮತಗಳು ವ್ಯಕ್ತವಾಗ್ತಿಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನೇಮಕಕ್ಕೆ ತಿಕ್ಕಾಟಗಳು ನಡೀತಾ ಇದೆ. ಇನ್ನು ಮನ್ಮೂಲ ಅಧ್ಯಕ್ಷ ನೇಮಕ ಹಿನ್ನೆಲೆಯಲ್ಲಿ ಕಿತ್ತಾಟಗಳು ನಡೀತಾ ಇದೆ ಅಂತೇಳಿ ರಾಜಕೀಯ ವಲಯದಲ್ಲೇ ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಈಗ ಕುರ್ಚಿ ವಿಷಯವಾಗಿ ಸಂಪುಟದಿಂದ ತಮ್ಮನ್ನ ಕೈ ಬಿಡುವಂತ ವಿಷಯವಾಗಿ ಡಿಕೆ ಶಿವಕುಮಾರ್ ಹಾಗೇನೆ ರಾಜಣ್ಣ ನಡುವೆ ಬಹಿರಂಗವಾಗಿ ಒಂದಿಷ್ಟು ವಾಕ್ಸಮರ ನಡೆದಿದ್ದು, ದೆಹಲಿ ಮಟ್ಟಕ್ಕೆ ಹೋಗಿದ್ದು, ಅವ್ರಿಗೆ ನೋಟಿಸ್ ಕೊಡಬೇಕು ಅಂದಿದ್ದು, ಇದೆಲ್ಲ ನಾವು ನೋಡಿದ್ದೀವಿ ಗುದ್ದಾಟಗಳನ್ನ. ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿಷಯದಲ್ಲಿ, ಮನ್ಮೂಲ ಅಧ್ಯಕ್ಷರ ವಿಷಯದಲ್ಲಿ ಯಾವ ತರ ತಿಕ್ಕಾಟ ಇಬ್ಬರ ಮಧ್ಯೆ ನಡೀತಾ ಇದೆ? ಖಂಡಿತ ಶರ್ಮಿತಾ, ಕೆಎನ್ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೊಂದು ಸುತ್ತಿನ ಕೋಲ್ಡ್ ವಾರ್ ಆರಂಭ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಜೊತೆಗೆ ಮನ್ಮೂಲ ಅಧ್ಯಕ್ಷ ಸ್ಥಾನ. ಈ ಎರಡೂ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಡಿಕೆ ಶಿವಕುಮಾರ್ ಒಂದು ಅಭಿಪ್ರಾಯವನ್ನು ಹೊಂದಿದ್ರೆ, ಇತ್ತ ಕೆಎನ್ ರಾಜಣ್ಣ ಕೂಡ ಇನ್ನೊಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನ ತನ್ನ ಆಪ್ತ ಹಾಗೂ ಸಂಬಂಧಿಯಾಗಿರ್ತಕ್ಕಂಥ ಈಗಾಗಲೇ ಪರಿಷತ್ನ ಸದಸ್ಯ ಆಗಿರುವಂತಹ ಎಸ್ ರವಿಗೆ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಕೂಡ ಮಾತನಾಡಿದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಸಹಕಾರ ಸಚಿವ ಆಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರ ಬಳಿ ನೀವು ಮಾತಾಡಿ ಅವರೊಂದಿಗೆ ಚರ್ಚೆಯನ್ನ ಮಾಡಿ ಈ ವಿಚಾರವನ್ನ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಅದೇ ಒಂದು ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ಜೊತೆಗೆ ಸಭೆಯನ್ನ ಮಾಡೋದಕ್ಕೆ ಅವತ್ತು ಅಂದ್ರೆ ವಿಧಾನಸೌಧದಲ್ಲಿ ಇರತಕ್ಕಂಥ ಸಹಕಾರ ಸಚಿವರ ಕಚೇರಿಗೆ ತೆರಳಿದ್ದು. ಆದರೆ ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಇರಲಿಲ್ಲ. ಇಲ್ಲಿ ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮನ್ಮೂಲ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅಧ್ಯಕ್ಷ ಸ್ಥಾನ ನೇಮಕ ವಿಚಾರದಲ್ಲೂ ಕೂಡ ಕದಲೂರು ಉದಯಗೌಡರನ್ನ ನೇಮಕ ಮಾಡಿದ್ರೆ ತನಗೆ ಲಾಭ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯೋಚಿಸಿದಂತೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆರಡೂ ವಿಚಾರವಾಗಿಯೂ ಕೂಡ ಕೆಎನ್ ರಾಜಣ್ಣ ಸಹಕಾರ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರೊಂದಿಗೆ ಅವರು ಚರ್ಚೆಯನ್ನು ಮಾಡಬೇಕಾಗಿದೆ. ಆದರೆ ಇಲ್ಲಿ ಕೆಎನ್ ರಾಜಣ್ಣನವರ ಅಭಿಪ್ರಾಯವೇ ಬೇರೆ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವೇ ಬೇರೆ ಇದೆ. ಹೀಗಾಗಿ ಇವರಿಬ್ಬರ ನಡುವೆ ಒಮ್ಮತದ ನಿರ್ಧಾರಗಳು ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಕೂಡ ಈಗ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ಸಿಎಂ ಸ್ಥಾನವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಒಂದಿಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪಕ್ಷದಲ್ಲಿ ಹಿಡಿತವನ್ನು ಸಾಧಿಸುವಂತದ್ದು ಇರಬಹುದು, ಜೊತೆಗೆ ಇನ್ನಿತರ ಅಲ್ಲಿರ್ತಕ್ಕಂಥ ಶಾಸಕರುಗಳ ಒಂದು ಒಮ್ಮತದ ಒಂದು ಬೆಂಬಲವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಅವರಿಗೆ ಒಂದಿಷ್ಟು ಅಧಿಕಾರವನ್ನು ಹಂಚಿಕೆ ಮಾಡಿದ್ರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ಚರ್ಚೆ ಇದ್ದಂತ ಸಂದರ್ಭದಲ್ಲಿ ನನ್ನ ಸಹಾಯಕ್ಕೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಂದುಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಅವರು ತನ್ನ ಆಪ್ತರನ್ನ ಯಾವ್ಯಾವ ಸ್ಥಾನಗಳಿಗೆ ನೇಮಕ ಮಾಡಬಹುದು ಆ ಎಲ್ಲಾ ಸ್ಥಾನಗಳಿಗೆ ನೇಮಕ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅಡ್ಡಗಾಲಾಗಿರುವಂತದ್ದು. ಸಹಕಾರ ಇಲಾಖೆಗೆ ವ್ಯಾಪ್ತಿಗೆ ಬರುವಂತ ಅಪೆಕ್ಸ್ ಬ್ಯಾಂಕ್ ಇರಬಹುದು, ಹಾಗೆ ಮನ್ಮೂಲ ಅಧ್ಯಕ್ಷ ಸ್ಥಾನಕ್ಕೆ ತುತಾರಾಮ್ ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಅವರ ವ್ಯಕ್ತಿಗಳನ್ನ ನೇಮಕ ಮಾಡೋದಕ್ಕೆ ರಾಜಣ್ಣ ಅವರಿಗೆ ಇಷ್ಟವೂ ಇಲ್ಲ. ಜೊತೆಗೆ ಈ ಬಗ್ಗೆ ರಾಜಣ್ಣ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಳಿ ಚರ್ಚೆಯನ್ನ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಬೆಳ್ಳಿ ತಟ್ಟೆ ಏನಿದ್ದಾರೆ ಅವರನ್ನೇ ಮುಂದುವರಿಸುವಂತ ನಿಟ್ಟಿನಲ್ಲೂ ಕೂಡ ಕೆಎನ್ ರಾಜಣ್ಣ ಉತ್ಸುಕರಾಗಿದ್ದಾರೆ. ಇಲ್ಲದೆ ಹೋದ್ರೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರ ಸ್ಥಾನವನ್ನ ಬದಲಾವಣೆ ಮಾಡಿದ್ರೆ ತಮ್ಮ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ, ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಯಾರನ್ನಾದರೂ ಕೂಡ ನೇಮಕ ಮಾಡೋಣ ಅನ್ನುವಂಥ ವಿಚಾರವಾಗಿಯೂ ಸಿಎಂ ಸಿದ್ದರಾಮಯ್ಯನವರ ಬಳಿ ಚರ್ಚೆಯನ್ನು ಮಾಡಿದರೆ, ಇತ್ತ ಮನ್ಮೂಲ್ ಅಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಳಿ ಡಿಕೆ ಶಿವಕುಮಾರ್ ಮಾಡಿದಂಥ ಸಂದರ್ಭದಲ್ಲಿ
ಸಿಎಂ ಕೂಡ ಆ ವಿಚಾರವನ್ನ KN ರಾಜಣ್ಣ ಅವರೊಂದಿಗೆ ಚರ್ಚಿಸಿ, ಜೊತೆಗೆ ಅಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಾಗೆ ಮಂಡ್ಯದವರೇ ಆಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರನ್ನ ಬಳಿಯೂ ಕೂಡ ಮಾತನಾಡಿ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಅಭಿಪ್ರಾಯವನ್ನ ಸೂಚಿಸಿದ್ದಾರಂತೆ. ಅದೇ ಒಂದು ಕಾರಣಕ್ಕಾಗಿ ಈಗ ಚಲುವರಾಯಸ್ವಾಮಿ ಅವರನ್ನಾದ್ರೂ DK ಶಿವಕುಮಾರ್ ಒಪ್ಪಿಸಬೇಕಾಗತ್ತೆ ಅಥವಾ ರಾಜಣ್ಣ ಅವರನ್ನು ಕೂಡ ಮನವೊಲಿಸಬೇಕಾಗತ್ತೆ. ಈ ಎಲ್ಲಾ ಪ್ರಯತ್ನಗಳಲ್ಲಿ DK ಶಿವಕುಮಾರ್ ರಾಜಣ್ಣನವರ ಸಂಪರ್ಕ ಮಾಡುವಂತಿರಬಹುದು, ಅವರೊಂದಿಗೆ ಮಾತುಕತೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದ್ರೆ ರಾಜಣ್ಣ ಮಾತ್ರ DK ಶಿವಕುಮಾರ್ ಅವರ ಒಂದು ಅಭಿಪ್ರಾಯಕ್ಕೆ ಸೊಪ್ಪನ್ನ ಹಾಕ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಚಾರವಾಗಿ ಈ ಇಬ್ಬರ ನಡುವೆ ಮತ್ತೆ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ. ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಯಾರ ಕೈ ಮೇಲಾಗತ್ತೆ ಈ ಎರಡು ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.